ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಪಿಂಕ್ ಅಂದರೆ ಆಶಾ ಪ್ರತಿ ಜಿಲ್ಲೆಗಳಲ್ಲಾಗಿರ್ಬೋದು, ಸಿಲಿಕಾನ್ ಸಿಟಿಯಲ್ಲಾಗಿರ್ಬೋದು ಆಶಾ ಕಾರ್ಯಕರ್ತರು ದಿನೇ ದಿನೇ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿಕೊಂಡು ಜನರ ಆರೋಗ್ಯದ ಬಗ್ಗೆ ಬಹಳಷ್ಟು ನಿಗಾ ಇಟ್ಕೊಂಡು ಕೆಲಸ ಮಾಡ್ತಾರೆ. ಆದರೆ ಅವರಿಗೆ ಬರಬೇಕಾದಂತಹ ಸ್ಯಾಲ್ರಿ ಆಗಿರ್ಬೋದು, ಭತ್ಯೆ ಆಗಿರ್ಬೋದು ಯಾವುದು ಕೂಡ ಬರ್ತಾ ಇಲ್ಲ. ಇನ್ನೇನು ಕೆಲವೇ ದಿನಗಳಲ್ಲಿ ಬಜೆಟ್ ಕೂಡ ಬರ್ತಾ ಇರುವಂಥದ್ದು. ಸೊ ಬಜೆಟ್ ನಿಟ್ಟಿನಲ್ಲಿ ಇವತ್ತು ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋದಕ್ಕೋಸ್ಕರ ಆಶಾ ಕಾರ್ಯಕರ್ತರು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಹಾಗಾದರೆ ಆಶಾ ಕಾರ್ಯಕರ್ತರು ಏನು ಹೇಳ್ತಾರೆ ಬನ್ನಿ ಮಾತಾಡ್ಸ್ಕೊಂಡು ಬರೋಣ. ರಾಜ್ಯ ಸರ್ಕಾರದ ವಿರುದ್ಧ ಆಶಾ ಕಾರ್ಯಕರ್ತರು ಮತ್ತೆ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಮ್ಯಾಮ್, ನಿಮ್ಮ ಸಮಸ್ಯೆಯನ್ನ ಈಡೇರಿಸಿಲ್ವಾ ಸರ್ಕಾರ? ಬಜೆಟ್ ಬೇರೆ ಬರ್ತಾ ಇದೆ, ನಿಮ್ಮ ಅಂದರೆ ಬೇಡಿಕೆ ಏನು ಮ್ಯಾಮ್? ಇವತ್ತು ಇಡೀ ರಾಜ್ಯದಾದ್ಯಂತ ಹೋರಾಟನ ಹಮ್ಮಿಕೊಂಡಿದ್ದೀವಿ. ಇಲ್ಲಿ ಇದು ರಾಜ್ಯ ಮಟ್ಟದ ಹೋರಾಟ ನಡೀತಾ ಇರೋದು. ಕೇವಲ ಹಲವಾರು ಜಿಲ್ಲೆಗಳು ಮಾತ್ರ ಇಲ್ಲಿ ನಾವು ಬಂದಿದ್ದೀವಿ. ಬೇರೆ ಬೇರೆ ಜಿಲ್ಲೆಗಳಲ್ಲೂ ನಡೀತಾ ಇದೆ ಹೋರಾಟ ಇವತ್ತು. ಮುಖ್ಯವಾಗಿ ಇದು ಬಡ್ಜೆಟ್ ಪೂರ್ವವಾಗಿ ಸರ್ಕಾರಕ್ಕೆ ಜ್ಞಾಪಕ ಮಾಡ್ಸೋಕ್ಕೆ ನೀವೇನು ಮಾತು ಕೊಟ್ಟಿದ್ರಿ 10,000 ರೂಪಾಯಿ ಗ್ಯಾರಂಟಿ ಪ್ರತಿಯೊಬ್ಬರಿಗೂ ಬರೋ ರೀತಿ ನಾವು ಮಾಡ್ತೀವಿ, ಅದ್ರ ಮೇಲ್ಪಟ್ಟೇನು ಕೆಲಸ ಮಾಡಿರ್ತೀರ ಅದನ್ನು ಕೂಡ ನಾವು ಕೊಡ್ತೀವಂತೇನು ಆಶ್ವಾಸನೆ ಕೊಟ್ಟಿದ್ರು. 14 ತಿಂಗಳ ಹಿಂದೆ ಮುಖ್ಯಮಂತ್ರಿಗಳೇ ಆಶ್ವಾಸನೆ ಕೊಟ್ಟಿದ್ರು. ಅದನ್ನು ಈವರೆಗೂ ಈಡೇರಿಸಲಿಲ್ಲ. ಅದಕ್ಕೆ ತಕ್ಕಂಥ ಒಂದು ಆದೇಶನೂ ಸಹ ಮಾಡಿಲ್ಲ. ಸೊ ಈ ಬಡ್ಜೆಟಲ್ಲಿ ಅವ್ರಿಗೆ ಜ್ಞಾಪಕ ಮಾಡ್ತಾ ಇದ್ದೀವಿ, ನೀವು ಕೊಟ್ಟ ಮಾತನ್ನು ಉಳಿಸ್ಕೊಳ್ರಿ ಅಂತ. ಇದು ಮೊದಲನೇದು. ಎರಡನೇದು, ತರ್ಕಬದ್ಧಗೊಳಿಸುವಿಕೆ ಅನ್ನೋ ಒಂದು ವಿಷಯ ತಂದಿದ್ದಾರೆ. ಅಂದರೆ ಇದು ಯಾವ ತರ್ಕಹೀನವಾದಂಥ ನೀತಿ ಅಂತ ಹೇಳಿದ್ರೆ, ಇರೋ 42,000 ಆಶಾ ಕಾರ್ಯಕರ್ತೆಯರಲ್ಲಿ 7ರಿಂದ 8,000 ಆಶಾ ಕಾರ್ಯಕರ್ತೆಯರನ್ನ ಕೆಲಸ ಮಾಡ್ತಾ ಇರೋರನ್ನ 10 ವರ್ಷ 15 ವರ್ಷ ಕೆಲಸ ಮಾಡ್ತಾ ಇರೋ ಕೆಲವೊಬ್ಬರನ್ನ ತೆಗೆದು ಹಾಕಬೇಕು ಅಂತ ಒಂದು ಯೋಚನೆ ಮಾಡಿದ್ದಾರೆ. ಅಂದರೆ ಇವರ ಪ್ರಕಾರ ಹೇಳೋದೇನಂತಂದರೆ 10,000 ನಾವು ನಿಮಗೆ ಕೊಡಬೇಕು ಅಂದರೆ ಇಷ್ಟು ಜನನ ನಾವು ತೆಗೆದುಹಾಕ್ತೀವಿ ಅಂತ. ಅಂದರೆ ನೀವು ಯಾವುದೇ ರೀತಿಯಲ್ಲಿ ನಿಮ್ಮ ಒಂದು ಗೌರವಯುತ ಬದುಕಿಗೆ ನೀವು ಕೇಳ್ತಾ ಇದ್ದೀರಾ, ಇಂಥ ಹಕ್ಕನ್ನು ನೀವು ಕೇಳಬೇಕಂದ್ರೆ ನಾವು ನಿಮಗೆ ಶಿಕ್ಷೆ ಕೊಡ್ತೀವಿ ಅನ್ನೋ ರೀತಿಯಲ್ಲಿ ತರ್ಕಬದ್ಧಗೊಳಿಸುವಿಕೆ ಅಂತ ಹೇಳಿ ಈ ನೀತಿಯಲ್ಲಿ 7ರಿಂದ 8,000 ಜನ ಆಶಾ ಕಾರ್ಯಕರ್ತೆಯರನ್ನು ತೆಗಿಲಿಕ್ಕೆ ಹೋಗ್ತಾ ಇದ್ದಾರೆ. ಅವ್ರು ಹೇಳ್ತಾ ಇರೋದೇನು, ನಾವು 7ರಿಂದ 8,000 ಜನನ ನಾವು ಯಾವುದೇ ರೀತಿಯಲ್ಲಿ ಅವರಿಗೆ ಕೆಲಸ ಇಲ್ಲದ ರೀತಿ ನಾವು ಮಾಡೋದಿಲ್ಲ, ಅವರಿಗೆ ಹೊರಗುತ್ತಿಗೆ ಆಧಾರದ ಮೇಲೆ ಅವ್ರನ್ನ ನಾವು ನೇಮಕ ಮಾಡ್ಕೋತೀವಿ ಬೇರೆ ನಮ್ಮ ಇಲಾಖೆಯಲ್ಲಿ ಅಂತ. ಅಂದರೆ ಅದಕ್ಕೆ ಒಂದು ವಿದ್ಯಾರ್ಹತೆನ ಮಾನದಂಡವಾಗಿಟ್ಟಿದ್ದಾರೆ. ಹಾಗೆಯೇ ವಯಸ್ಸಿನ ಮಿತಿ ಇರುತ್ತೆ. ಅದ್ರ ಬಗ್ಗೆ ಕ್ಲಾರಿಟಿನೂ ಇಲ್ಲ. ಹೊರಗುತ್ತಿಗೆ ಆಧಾರದ ಮೇಲೆ ಎಲ್ಲ ಆಶಾಕರ್ತೆ ತೆಗೆದವ್ರಿಗೆಲ್ಲ ನೀವು ಜಾಬ್ ಕೊಡ್ತೀರಾ, ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಹಾಗೆಯೇ ವಿದ್ಯಾರ್ಹತೆ ಅಂದರೆ ಇವರು 8ನೇ ಕ್ಲಾಸ್ ಓದಿರೋರು ಇದ್ದಾರೆ, 7ನೇ ಕ್ಲಾಸ್ ಓದಿರೋರು ಇದ್ದಾರೆ. ಆ ಕಾಲದಲ್ಲಿ ಸುಮ್ಮನೆ ನಿಮಗೆ ಸಂಭಾಷಣೆ ಮಾಡಲಿಕ್ಕಾದರೆ, ಜನಗಳ ಬಗ್ಗೆ ಬೆರಿಲಿಕ್ಕಾದರೆ ನೀವೊಂದು 5 ಓದು ಬರಹ ಗೊತ್ತಿದ್ರೆ ಸಾಕು ಅಂತ ತೊಗೊಂಡಿರೋದು. ಇವಾಗ ಇದರಲ್ಲಿ 7,000ದಿಂದ 8,000 ಜನರಲ್ಲಿ ವಿದ್ಯಾರ್ಹತೆ ಅಂತ ಇಟ್ಟರೆ ಅಂಥವ್ರು ಯಾರಾದ್ರು ಸಿಕ್ಕರೆ ನೀವೇನು ಮಾಡ್ತೀರಾ? ವಯಸ್ಸಿನ ಮಿತಿ ಇಡ್ತೀರಾ ನೀವು. ಆ ವಯಸ್ಸಿನ ಮಿತಿ ದಾಟಿದರೆ ಏನು ಮಾಡ್ತೀರಾ? ಇದು ಯಾವುದಕ್ಕೂ ಕೂಡ ಉತ್ತರ ಇಲ್ಲ. ನಾವು ಇದು ತರ್ಕಬದ್ಧಗೊಳಿಸುವಿಕೆನ ಲಾಸ್ಟ್ ಆಗಸ್ಟಲ್ಲೇ ತಂದಿದ್ರು. ನಾವು ಇದನ್ನು ಹೋರಾಟ ಮಾಡಿದ ಮೇಲೆ ತಾತ್ಕಾಲಿಕವಾಗಿ ತಡೆ ಹಿಡಿದ್ರು. ತಿರ್ಗಾ ಈ ಸಂದರ್ಭದಲ್ಲೂ ಕೂಡ ನಾವು ಯಾವಾಗ ಬಡ್ಜೆಟ್ ಸಮಯದಲ್ಲಿ ಮತ್ತು ಬೇರೆ ಸಂದರ್ಭದಲ್ಲಿ ಹೋರಾಟಕ್ಕೆ ಇಳಿತೀವಿ ಆವಾಗ ಇದನ್ನು ತಗೊಂಡು ಬರ್ತಾರೆ ತರ್ಕಬದ್ಧಗೊಳಿಸುವಿಕೆ. ಸೊ ನನಗೆಲ್ಲಿ ಒಂದು ಸಂಶಯ ಬರ್ತಾ ಇರೋದೇನಂತ ಅಂದರೆ, ನೀವು ಮಾತಾಡಿದ್ರೆ ನಾವು ನಿಮ್ಮ ಶಿಕ್ಷೆ ಮಾಡಲಿಕ್ಕೆ ರೆಡಿ ಇದ್ದೀವಿ, ಸೊ ಮಾತಾಡಲಿಕ್ಕೆ ಹೋಗಬೇಡಿ, ಕೇಳಲಿಕ್ಕೆ ಹೋಗಬೇಡಿ ಅನ್ನೋ ರೀತಿಯಲ್ಲಿ ನಮ್ಮನ್ನು ತಡೆ ಹಿಡಲಿಕ್ಕೆ ನೋಡ್ತಾ ಇದ್ದಾರೆ. ನಾನಿನ್ನು ಹೇಳೋಕ್ಕೆ ಇಷ್ಟಪಡೋದೇನೆಂದರೆ, ನಿಮ್ಮ ತರ್ಕಹೀನವಾದ ತರ್ಕಬದ್ಧಗೊಳಿಸುವಿಕೆ ಏನಿದೆಯೋ ಅದು ಅರ್ಥವೇ ಇಲ್ಲ. ಇದು ಸೆಂಟ್ರಲ್ ಮ್ಯಾನ್ಯುಯಲ್ನಲ್ಲಿ ನೀವು ತೆಗೆದ್ರು ಕೂಡ ರಾಷ್ಟ್ರೀಯ ಕಾರ್ಯಕ್ರಮ ಇದು, ಅದರಲ್ಲಿ ತೆಗೆದ್ರು ಕೂಡ ಅವ್ರು ಹೇಳೋದೇನಂತಂದರೆ 1,000 ಜನಸಂಖ್ಯೆಗೆ ಒಬ್ಬ ಆಶಾ ಕೆಲಸ ಮಾಡಬೇಕು. ಅದು ಮೇಲ್ಪಟ್ಟು 1,000 ದಾಟಿದ ಮೇಲೆ ಜನಸಂಖ್ಯೆ ದಾಟ್ತು ಅಂತ ಹೇಳಿದ್ರೆ ಅವಾಗ ಇನ್ನೊಂದು ಆಶಾ ತಗೊಳ್ಬೇಕು ಅಂತ ಇದೆ. ಇವರು ಈ ಮ್ಯಾನ್ಯುಯಲ್ನು ಮೀರಿದ್ದಾರೆ. ಅವ್ರು ಹೇಳ್ತಾ ಇರೋದೇನೆಂದರೆ 1,000ಕ್ಕೆ ಓಕೆ, ಅದ್ರ ಮೇಲ್ಪಟ್ಟು ಏನಿದ್ದಾರೆ ಆಶಾಗಳು ಒಂದು ಹಳ್ಳಿಯಲ್ಲಿ ನಾವು ಆಯ್ಕೆ ಆಗಿದ್ರೆ 1,800 ಬರ್ಬೋದು, 1,500 ಬರ್ಬೋದು, 1,700 ಬರ್ಬೋದು. ಆ 700 ಜನಕ್ಕೆ ಏನು ಕೆಲಸ ಮಾಡ್ತಾ ಇದೆಯಲ್ಲ ನೀನು, ಆಯ್ಕೆ ಮಾಡಿದವ್ರು ಅವರೇನೆ. ಮಾಡಾದ್ಮೇಲೆ ಇವಾಗ 700 ಜನಕ್ಕೆ ನಿಮಗೆ ಮಾನ್ಯತೆನೇ ಇಲ್ಲ, ಮನೆಗೆ ಹೋಗಿ ನೀವು ಅಂತ ಹೇಳ್ತಾ ಇದ್ದಾರೆ. ಮ್ಯಾನ್ಯುಯಲ್ನ ಮೀರಿದ್ದಾರೆ ಮೇಡಮ್, ಇದು ಸೆಂಟ್ರಲ್ ಮ್ಯಾನ್ಯುಯಲ್ನ ಮೀರಿದ್ದಾರೆ. ಆಮೇಲೆ ಇವರು ರೂರಲ್ ಏರಿಯಾದಲ್ಲಿ 1,000,
ಅರ್ಬನ್ ಏರಿಯಾದಲ್ಲಿ 2500 ಜನಸಂಖ್ಯೆಗೆ ಮಾಡಬೇಕು. ಆದರೆ ಇವಾಗ ಅರ್ಬನ್ ಏರಿಯಾದಲ್ಲಿ ಏನು ಮಾಡಿದ್ದಾರೆ, 3000 ಜನ 3500 ಜನ ಈಗೆಲ್ಲ ಕೆಲಸ ಮಾಡೋರಿದ್ದಾರೆ. ಅದಕ್ಕೆ ಲೆಕ್ಕ ಇಲ್ವಾ ಇವರಿಗೆ? ನಾವು ಎಷ್ಟು ಕೆಲಸ ಮಾಡಿಕೊಟ್ಟಿದ್ದು ಅದಕ್ಕೆ ಲೆಕ್ಕ ಇಲ್ಲ ಇವರಿಗೆ. ಇವರೇ ಆಯ್ಕೆ ಮಾಡಿದಂಥ ಆಶೆಗಳನ್ನ ಇವಾಗ ತೆಗಿಬೇಕಂತ ಹೊರಟಿದ್ದಾರೆ. ಅದು ತುಂಬ ತರ್ಕಹೀನ. ನಾವು ಔಟ್ವರ್ಡ್ಲಿ ಇದನ್ನು ಕಂಡೆಮ್ ಮಾಡ್ತಾ ಇದ್ದೀವಿ. ಇದು ಯಾವುದೇ ಇದರಲ್ಲಿ ನಾವು ಒಪ್ಕೊಳ್ಳಿಕ್ಕೆ ಆಗೋದಿಲ್ಲ. ಇನ್ನೊಂದು ಮುಖ್ಯವಾದಂಥ ಅಂಶ ಏನಂತ ಹೇಳಿದ್ರೆ, ಇವರ ಆರೋಗ್ಯದ ವಿಷಯ ತಗೊಂಡ್ರೆ ಮೇಡಮ್, ಎಷ್ಟೋ ಜನ ಕ್ಯಾನ್ಸರಲ್ಲಿ ಬಳಲ್ತಾರವ್ರು ಇದ್ದಾರೆ, ಬೇರೆ ಬೇರೆ ಮಾರಣಾಂತಿಕ ಕಾಯಿಲೆಗಳಲ್ಲಿ ಬಳಲ್ತಾ ಇರೋರು ಇದ್ದಾರೆ. ಅವರಿಗೆ ಯಾವುದೇ ಒಂದು ಪರ್ಯಾಯವಾದಂತಹ ಖರ್ಚಿನ ವೆಚ್ಚ ಆಗಲಿ ಅಥವಾ ಇವರಿಗೆ ರಜೆ ಅನ್ನೋದಾಗಲಿ ಆ ಸಂದರ್ಭದಲ್ಲಿ ಯಾವುದೂ ಕೊಡಲ್ಲ. ಆಪರೇಷನ್ ಆದರೆ ತಕ್ಷಣ ಬಂದು ಕೆಲಸ ಮಾಡಬೇಕು. ಇದು ಎಷ್ಟು ಮಾನವೀಯತೆ ಇಲ್ದಿರೋ ಅಂಥ ರೀತಿಯಲ್ಲಿ ನಡ್ಕೋತಾ ಇದ್ದಾರೆ. ನಾವು ಬೇರೆಯವ್ರಿಗೆ ಆರೋಗ್ಯ ಕೊಡೋರು, ನಮ್ಮ ಆರೋಗ್ಯದ ಬಗ್ಗೆ ಯಾವ ಕಾಳಜಿನೂ ಇಲ್ಲ ಸರ್ಕಾರಕ್ಕೆ. ಸೊ ನಾವು ಕೇಳ್ತಾ ಇರೋದು, ಇಂಥ ಸಂದರ್ಭಗಳಲ್ಲಿ ನೀವು ರಾಜ್ಯ ಸರ್ಕಾರ ಏನು ನಿಗದಿತ ವೇತನ ಅಂತ ಇಟ್ಟಿದ್ದೀರಾ ಅದು ಸಂಪೂರ್ಣವಾಗಿ ಕೊಟ್ಟು ಅವರಿಗೆ ಆ ಟೈಮಲ್ಲಿ ಒಂದು 3 ತಿಂಗಳು ರಜೆನ ಕೂಡ ನೀವು ಅವ್ರಿಗೆ ಕೊಡಬೇಕು ಅನ್ನೋದು ನಮ್ಮದು ಒಂದು ಮುಖ್ಯವಾದ ಅಂಶ. ಹಾಗೆ ಇನ್ನೊಂದು ಅಂತಂದರೆ, ನಾವು ನಿವೃತ್ತಿ ಹೊಂದಿದಾಗ ಇಡಿಗಂಟಾಗಿ 5 ಲಕ್ಷ ರೂಪಾಯಿ ಕೊಡಬೇಕು. ಈಗಾಗಲೇ ವೆಸ್ಟ್ ಬೆಂಗಾಲಲ್ಲಿ ಕೊಡ್ತಾ ಇದ್ದಾರೆ, ಅದೇ ಮಾದರಿಯಲ್ಲಿ ನೀವು ನಮಗೂ ಕೊಡಿ ಅಂತ ನಾವು ಕೇಳ್ತಾ ಇರೋದು. ಸೊ ಇದು ಒಂದು ಟೋಕನ್ ಪ್ರೊಟೆಸ್ಟ್ ಅಂತ ಅಂದ್ಕೊಳ್ಳಿ ಮೇಡಮ್. ಸೊ ಸರ್ಕಾರ ಇದಕ್ಕೂ ಬಗ್ಗದೇ ಹೋದರೆ ನಮ್ಮ ಒಂದು ಸ್ವರೂಪ, ಹೋರಾಟದ ಸ್ವರೂಪ ಖಂಡಿತವಾಗ್ಲೂ ಚೇಂಜ್ ಆಗುತ್ತೆ. ಇದು ಖಂಡಿತವಾಗಿ ನಾನು ಹೇಳ್ತಾ ಇದ್ದೀನಿ. ಈ ಹಿಂದೆ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಬಂದಿದ್ರು, ಹಾಗೇನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಮಾತುಕತೆ ಮಾಡಿದ್ರು. ಬಟ್ ಎಲ್ಲೋ ಒಂದು ಹೆಬ್ಬಾಳ್ಕರ್ ಮಾತಾಡಿಲ್ಲ. ಬಟ್ ಎಲ್ಲೋ ಒಂದು ಕಡೆ ನಿಮ್ಮನ್ನ ಕಡೆಗಣನೆ ಮಾಡ್ತಾ ಇದ್ದಾರೆ ಅನಿಸ್ತಾ ಇದೆ. ಯಾಕಂದ್ರೆ ಪ್ರತಿಯೊಂದು ಕೂಡ ಜಿಲ್ಲೆಗಳಲ್ಲಿ ಆರೋಗ್ಯ ಸಮಸ್ಯೆ ಇದ್ದಾಗ ಆಶಾ ಹೋಗಿ ಅಲ್ಲಿ ಬಾಣಂತಿ ಆಗಿರ್ಬೋದು, ಮಕ್ಕಳ ಆರೈಕೆಯನ್ನೇ ಮಾಡ್ತಾ ಇದ್ದಾರೆ. ಬಟ್ ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ? ನಮ್ಮ ಕರ್ನಾಟಕದಲ್ಲಿ ಆರೋಗ್ಯವಾಗಿರ್ಬೇಕು ಜನರು ಅನ್ನೋದಕ್ಕೆ ಈಗಾಗಲೇ ಕರ್ನಾಟಕ ಸರ್ಕಾರ ಬಹಳಷ್ಟು ಒತ್ತು ಕೊಡ್ತಾ ಇದೆ. ಆಶಾ ಅವ್ರನ್ನ ಯಾಕೆ ಇಷ್ಟು ಕಡೆಗಣಿಸ್ತಾ ಇರುವಂತದ್ದು? ಇದಕ್ಕೆ ಏನಂತ ಹೇಳಬೇಕು, ಸರ್ಕಾರ ಉತ್ತರ ಕೊಟ್ಟರೆ ಒಳ್ಳೇದನ್ಸುತ್ತೆ. ನಮ್ಮ ಒಂದು ಇದರಿಂದ ನಮ್ಮ ಆರೋಗ್ಯದ ವಿಷಯ ಪ್ರತಿ ಹಳ್ಳಿಗೂ ಮುಟ್ಟೋದ್ರಿಂದ ಅವರ ಸೂಚನಾಂಶ ಏನಂದ್ರೆ ಇಂಡೆಕ್ಸು ತುಂಬಾ ಮೇಲಕ್ಕೆ ಹೋಗಿದೆ. ಸರ್ಕಾರ ಇದು ಅರ್ಥ ಮಾಡ್ಕೋತಿಲ್ಲ, ಯಾಕಂತ ನಮಗೂ ಗೊತ್ತಿಲ್ಲ. ಈ ಗಂಟೇನಿದೆಯೋ ಈ ವಿಷಯದ ಬಗ್ಗೆ ಅದನ್ನು ಸರ್ಕಾರ ಬಿಚ್ಚಿಟ್ಟು ಹೇಳಬೇಕಂತ ಅನ್ನಿಸ್ತಾ ಇದೆ. ಸೊ ನಾವು ಉತ್ತರ ಕೊಡೋಕ್ಕಾಗೋದಿಲ್ಲ. ನಮ್ಮ ಒಂದು ಇಂಪಾರ್ಟೆನ್ಸು ಇಡೀ ರಾಷ್ಟ್ರಕ್ಕೆ ಗೊತ್ತಿದೆ. ನಾವು ಗ್ಲೋಬಲ್ ಹೆಲ್ತ್ ವಾರಿಯರ್ಸ್ ಅಂತಲೂ ಕೂಡ ಕರೆಸ್ಕೊಂಡಿದ್ದೀವಿ. ಕೋವಿಡ್ಗೂ ನಾವು ಹೆದರದೆ ಕೆಲಸ ಮಾಡಿದ್ದೀವಿ. ಇದೆಲ್ಲವೂ ಗೊತ್ತಿದೆ. ನಿಮ್ಮ ಸೇವೆಯಿಂದನೇ ಇಷ್ಟು ನಾವು ಮೇಲಕ್ಕೆ ಹೋಗಿದ್ದೀವಿ ಅಂತಲೂ ಹೇಳ್ಕೊತಾರೆ. ಸೊ ಆದರೆ ಧೋರಣೆ ಯಾಕೆ ಅನ್ನೋದು ಅವರೇ ಉತ್ತರ ಕೊಡಬೇಕು. ಇವತ್ತು ಒಬ್ಬ ಮನುಷ್ಯನಿಗೆ ಆರೋಗ್ಯ ಹಳ್ಳಿಯಲ್ಲಿ ಇವತ್ತು ಏನು ಹಳ್ಳಿ ಲೆವೆಲಲ್ಲಿ ಇವತ್ತು ಮಾಡ್ತಾ ಇರೋದಕ್ಕೆ ನಾವು ಇವತ್ತು ಮೊದಲನೇ ಡಾಕ್ಟ್ರು. ಅವ್ರಿಗೆ ಏನು ಬೇಕು ಫೆಸಿಲಿಟಿ, ಎಲ್ಲಿ ಕರ್ಕೊಂಡು ಹೋಗಬೇಕು, ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡೋರು ನಾವು. ಒಬ್ಬ ಬಾಣಂತಿ ಆಗಲಿ, ಒಬ್ಬಳ ಗರ್ಭಿಣಿ ಆಗಲಿ, ಒಂದು ಮಗುಗಾಗಲಿ ಎಲ್ಲ ನೋಡೋರು ನಾವು. ಒಂದು ಲಾರ್ವಾ ಸರ್ವೆ ಆಗಲಿ, ಮನೆ ಸರ್ವೆ ಆಗಲಿ, ಮತ್ತು ಪ್ರತಿ ಒಂದು ಸರ್ವೆನೂ ಕೂಡ ನಮ್ಮಿಂದ ನಡೆಯುತ್ತೆ. ಪ್ರತಿ ಒಂದು ಮಾಹಿತಿನೂ ಕೂಡ ನಮ್ಮಿಂದ ಹೋಗುತ್ತೆ. ಇವತ್ತು ಸರ್ಕಾರ ನಮ್ಮನ್ನು ಕಣ್ಣು ಮುಚ್ಚಿ ಕುಂತಿರೋ ಅಂಥ ಸರ್ಕಾರ ಇವತ್ತು ಎಚ್ಚೆತ್ಕೋಬೇಕು. ಇವತ್ತೇನು ಒಂದು ದಿನ ಏನು 6ನೇ ತಾರೀಕು ಏನು ಬಡ್ಜೆಟ್ ಇದೆಯೋ ಆ ಬಡ್ಜೆಟಲ್ಲಿ ನಮಗೇನು 15,000 ಅಂತ ಘೋಷಣೆ ಆಗಬೇಕು. ಆಗಲಿಲ್ಲ ಅಂತಂತಂದರೆ 6ನೇ ತಾರೀಕು ಮುಗಿದಾದ್ಮೇಲೆ ಅನಿರ್ದಿಷ್ಟ ಹೋರಾಟ ನಡೆಯುತ್ತೆ, ಉಪವಾಸ ಸತ್ಯಾಗ್ರಹವನ್ನು ಮಾಡ್ತೀವಿ. ಆವಾಗ ಸರ್ಕಾರನೇ ಕೂಡ ಎಚ್ಚೆತ್ಕೋಬೇಕು. ನಾವೇನಾದರೂ ಸ್ಥಗಿತ ಮಾಡೋದು ಕೆಲಸ ಅಂತಂತಂದರೆ ಆವಾಗ ನಾವು ಸರ್ಕಾರನೇ ನಮ್ಮನ್ನು ಹುಡುಕಿ ಆ ಮಟ್ಟಕ್ಕೆ ನಾವು ಹೆಣ್ಣು ಹಬಲೆ ಅಲ್ಲ, ಹೆಣ್ಣು ಸಬಲೆ. ನಾವೆಲ್ಲ ಒಗ್ಗಟ್ಟಿನಲ್ಲಿ ಬಲವಿದೆ. ನಾವು 42,000 ಜನ ಬಂದು ಮುತ್ತಿಗೆ ಹಾಕಿದ್ವಿ ಅಂತಂತಂದರೆ ಇವ್ರು ಎಲ್ಲಿರ್ತಾರೋ ಗೊತ್ತಿಲ್ಲ, ನಡಗಬೇಕು ವಿಧಾನಸೌಧನೇ. ಆ ಮಟ್ಟಕ್ಕೆ ನಾವು ಮಾಡಿ ತೋರಿಸ್ತೀವಿ. ಅದಕ್ಕಾಗಿ ಇವತ್ತು ಈ ಬಂದಿರೋಂಥ ಒಂದು ದಿನದ ಹೋರಾಟ ಏನಿದೆ, ಈ ಹೋರಾಟದಲ್ಲಿ ಎಚ್ಚೆತ್ಕೊಂಡು ಮಲ್ಕೊಂಡ್ರವ್ರು ಎದ್ದು ನಮ್ಮ ಕಡೆ ಗಮನ ಕೊಟ್ಟು ನಮ್ಗೇನಾದ್ರೂ ಮಾಡಿದ್ರು ಅಂತಂತಂದರೆ ಪರವಾಗಿಲ್ಲ. ಇಲ್ಲ ಅಂತಂತಂದರೆ 6ನೇ ತಾರೀಕು ಮುಗಿತು ಅಂತಂದರೆ ಅದರಲ್ಲಿ ಏನೂ ಬರಲಿಲ್ಲ ಅಂದರೆ ನಾವು ಮಾಡೋ ಕೆಲಸ ನಾವು ಬೇರೆ ಥರನೇ ಮಾಡ್ತೀವಿ. ಫೀಲ್ಡಲ್ಲಿ ಕೆಲಸ ಮಾಡುವಾಗ, ಆಶಾ ಕಾರ್ಯಕರ್ತರು ಫೀಲ್ಡಲ್ಲಿ ಕೆಲಸ ಮಾಡುವಾಗ ಆ ಪಬ್ಲಿಕ್ಸ್ಗೆ ಎಲ್ಲಿ ಹಾಸ್ಪಿಟ್ಲಿಗೆ ಹೋಗಬೇಕು, ಎಲ್ಲಿ ಬರಬೇಕು ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ಇವಾಗ ನಾವೆಲ್ಲ ಪ್ರತಿ ಮನೆಗೂ ಮೋಟಿವೇಟ್ ಮಾಡಿದ್ದೀವಿ. ಹಿಂಗೆ ಡೆಲಿವರಿಗಳು ಮನೆಯಲ್ಲಿ ಮಾಡಿಸ್ಕೋಬಾರ್ದು, ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ ಅಂತೇಳಿಬಿಟ್ಟು ಹಾಸ್ಪಿಟ್ಲ್ ಡೆಲಿವರಿಗಳು ಯಥೇಚ್ಛವಾಗಿ ನಾವು ಬಂದಾಗಿಂದಾನೆ. ಬೇರೆ ಹೆಲ್ತ್ ಡಿಪಾರ್ಟ್ಮೆಂಟ್ ಮೊದಲು ಇತ್ತು ಮೇಡಮ್, ಇದ್ದಾಗ ಮನೆ ಹೆರಿಗೆಗಳು ಜಾಸ್ತಿ ಆಗ್ತಾ ಇತ್ತು. ಬಟ್ ಆದರೆ ನಾವು ಆಶಾ ಕಾರ್ಯಕರ್ತರು ಬಂದಾಗಿಂದ ಮನೆ ಹೆರಿಗೆಗಳು ತುಂಬ ಕಡಿಮೆ ಇದೆ. ಕಡಿಮೆ ಏನು ಇಲ್ಲವೇ ಇಲ್ಲ ಮನೆ ಹೆರಿಗೆ.
ಅದು ಎಷ್ಟು ಸರ್ಕಾರಕ್ಕೆ ನಾವು ಎಷ್ಟು ಇದು ಮಾಡಿದ್ದೀವಿ, ಎಷ್ಟು ಜನ ಪ್ರಾಣಗಳನ್ನು ತಾಯಿಯನ್ನು ಮಕ್ಕಳನ್ನು ಉಳಿಸ್ತಾ ಇದ್ದೀವಿ ನಾವು ಮನೆಯವರಿಗೆ ಆಗ್ದಿರ. ಈ ಥರ ಎಲ್ಲ ಕೆಲಸಗಳೆಲ್ಲ ಮಾಡ್ತಾ ಇರೋರ ನಮ್ಮನ್ನೇ ತರ್ಕಬದ್ಧ ಮಾಡ್ತೀವಿ, ನಿಮ್ಮನ್ನೇ ತೆಗಿತೀವಿ ಅಂತ ಹೇಳ್ಬಿಟ್ಟು ಈ ಸರ್ಕಾರ ಮುಂದಾಗಿದೆ. ಮತ್ತು ಹಿಂದಿನ ವರ್ಷ ಇದೇ ಫ್ರೀಡಮ್ ಪಾರ್ಕಲ್ಲಿ ಹೋರಾಟ ಮಾಡಿದಾಗ ಎಲ್ಲ 10,000 ಗ್ಯಾರಂಟಿ ಯೋಜನೆಯಲ್ಲಿ 10,000 ಕೊಡ್ತೀವಿ ಅಂತ ಹೇಳ್ಬಿಟ್ಟು ಮಾತು ಕೊಟ್ಟು ಹೆಣ್ಣು ಮಕ್ಕಳ ಸರ್ಕಾರ ಅಂತ ಹೇಳ್ಬಿಟ್ಟು ಘೋಷಣೆಗಳಲ್ಲಿ ದೊಡ್ಡದಾಗಿ ಹೇಳ್ಕೊತಾ ಇದ್ದಾರೆ. ಆದರೆ ನಾವು ಹೆಣ್ಣು ಮಕ್ಕಳು ಅಂತ ಕಾಣಿಸ್ತಾ ಇಲ್ವೇನೋ ನಮ್ಮ ಸಾಹೇಬ್ರಿಗೆ. ನಿಜವಾಗ್ಲೂ ಹೇಳೋದು ಇದು ತುಂಬ ದುಃಖಕರವಾದ ಮಾತು. ಪದೇ ಪದೇ ನಮ್ಮ ಹೆಣ್ಣು ಮಕ್ಕಳನ್ನು ಬೀದಿಗಿಳಿಸ್ತಾ ಇದ್ದಾರೆ ಈ ಸರ್ಕಾರ. ಹಿಂದಿನ ವರ್ಷ ಈ ವರ್ಷದಲ್ಲೇ 5-6 ಸಲ ಒಂದು 10 ಸಲ ಹೋರಾಟಗಳು ಮಾಡಿದ್ದೀವಿ. ಮತ್ತು ಅವರ ಆಫೀಸ್ಗಳಿಗೆ ದಿಕ್ಕಿಲ್ಲದೆ ತಿರುಗಿದ್ದೀವಿ ನಾವು. ಆದ್ರೂ ನಮಗೆ ಯಾವುದೇ ರೀತಿಯಾದ ನಮಗೆ ಬೇಕಾಗಿರೋಂಥ ಮಾಹಿತಿ ಆಗಲಿ, ನಮಗೆ ಬೇಕಾಗಿರೋಂಥ ಆನ್ಸರ್ ಉತ್ತರನೇ ಆಗಲಿ ಅವ್ರು ಕೊಟ್ಟಿಲ್ಲ ಮೇಡಮ್. ದಯವಿಟ್ಟು ಹೇಳ್ತಾ ಇದ್ದೀನಿ, ನಿಜವಾಗ್ಲೂ ಈ ಹೋರಾಟದಲ್ಲಿ ಇವತ್ತಾದರೂ ಮೊನ್ನೆ ಬೆಳಗಾಮಲ್ಲಿ ಮಾಡಿದಾಗನೂ ನಮ್ಮ ಹೆಲ್ತ್ ಮಿನಿಸ್ಟ್ರು ಮಾತುಕತೆ ಕರಿತೀವಿ ಅಂತಂದರು. ಬಟ್ ಅವ್ರು ಕಿವಿಗೆ ಹಾಕ್ಕೊಂಡಿಲ್ಲ ಮೇಡಮ್. ಮಾತುಕತೆ ಕರಿತೀವಿ ಒಂದು 10 ದಿವಸದಲ್ಲಿ ಅಂತ ಹೇಳ್ಬಿಟ್ಟು ಇವತ್ತಿಗೂ ಅವ್ರು ಕಿವಿಗೆ ಹಾಕ್ಕೊಂಡಿಲ್ಲ. ಆ ಹೆಲ್ತ್ ಮಿನಿಸ್ಟ್ರಿಗೆ ನಾವೇ ಆಶಾ ಕಾರ್ಯಕರ್ತರು ಏನಂತ ಕಾಣಿಸ್ತಾ ಇದೀವೋ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಹೇಳ್ತಾ ಇದ್ದೀನಿ ಮೇಡಮ್, ನಮ್ಮ ಈ ಹೋರಾಟದಲ್ಲಿ ಈ ದಿನ ನಾವೇನು ಹೋರಾಟ ಮಾಡ್ತಾ ಇದ್ದೀವಿ, ಒಂದು ದಿನ ಕರೆ ಕೊಟ್ಟಿದ್ದಾರೆ. ಆ ಕರೆಯಲ್ಲಿ ಇವತ್ತು ಇವರು ಆಲಿಸಿ ನಮ್ಮ ಹೋರಾಟವನ್ನ ಮತ್ತೆ ಮಾರ್ಚ್ ಬಜೆಟಲ್ಲಿ 6ನೇ ತಾರೀಕು ನೋಡಿಕೊಂಡು ಮತ್ತೆ ನಿಮ್ಮ ಸರ್ಕಾರ ನಮಗೆ ಏನು ಘೋಷಣೆ ಮಾಡುತ್ತೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತೆ ಅನಿರ್ದಿಷ್ಟ ಕಾಲ ಹೋರಾಟ ನಾವಂತೂ ಈ ಸಲ ಅಂತೂ ಮೊನ್ನೆ ಮೋಸ ಹೋಗಿದ್ದೀವಿ. ಸಿದ್ದರಾಮಯ್ಯ ಸಾಹೇಬರು ನಮ್ಮ ಕರ್ನಾಟಕಕ್ಕೆ CM ಆಗಿದ್ದಾರೆ. ಅವ್ರ ಮಾತಿಗೆ ನಾವು ಬೆಲೆ ಕೊಡೋಣ ಅಂತೇಳಿ ಅವ್ರ ಮಾತಿಗೆ ನಾವು ಬೆಲೆ ಕೊಟ್ಟು ಮೋಸ ಹೋಗಿದ್ದೀವಿ. ಈ ಸಲ ಅಂತೂ ನಾವು ಮೋಸ ಹೋಗೋದೇ ಇಲ್ಲ. ಯಾರು ಬಂದರೂ ನಮ್ಮ ಕೈಗೆ ಆರ್ಡರ್ ಕಾಫಿ ಬರೋವರೆಗೂ ನಾವು ದಯವಿಟ್ಟು ಈ ಹೋರಾಟವನ್ನು ನಿಲ್ಲಿಸೋದು ಇಲ್ಲ. ಮಕ್ಕಳು ಮರಿ ನಾವು ಫ್ಯಾಮ್ಲಿಗಳೆಲ್ಲ ಬಂದು ಇಲ್ಲೇ ಕುತ್ಕೊತೀವಿ. ಏನಕ್ಕೆ ನಮ್ಮನ್ನು ತಗೊಂಡು ನಿಮ್ಮ ಮನೆಗೆ ಬಂದು ನಾವು ಕೇಳಿಲ್ಲ ತಗೊಳ್ಳಿ ಆಶಾ ಕಾರ್ಯಕರ್ತರಂತ. ಸರ್ಕಾರನೇ ನಿರ್ಧಾರ ಮಾಡಿ ಆಶಾ ಕಾರ್ಯಕರ್ತರನ್ನು ತಗೊಂಡಿದ್ದೀರಾ, ಮತ್ತು ನೀವೇ ತರ್ಕಬದ್ಧ ಮಾಡ್ತಾ ಇದ್ದೀರಾ. ಎಲ್ಲ ನಿಮ್ಮದೇ ರೂಲ್ಸು. ನಾವು ಜನಗಳು ಏನು ಪ್ರಯೋಜನ ಇಲ್ವಾ? ನಾವು ಆಶಾ ಕಾರ್ಯಕರ್ತರು ಎಷ್ಟು ಅವಾರ್ಡ್ಗಳೆಲ್ಲ ತಗೊಂಡಿದ್ದೀರಾ, ನಮಗೆಲ್ಲ ನಿಮಗೆ ನಾವು ಮಾಡಿರೋ ಕೆಲಸದಲ್ಲಿ ಕೊರೋನಾದಲ್ಲಿ ನೀವು ಅವಾರ್ಡ್ ತಗೊಂಡು ನೀವು ಸನ್ಮಾನಗಳು ಮಾಡಿಸ್ಕೊಂಡಿದ್ದೀರಾ. ನಮ್ಗೆ ಅದರಿಂದ ಏನು ಫಲನೂ ಇಲ್ಲ ಮೇಡಮ್. ದಯವಿಟ್ಟು ನಾವು ಎಲ್ಲರೂ ಮನೆಯಲ್ಲಿರಿ ಅಂದರೆ ನಾವು ಆಶಾ ಕಾರ್ಯಕರ್ತರು ಬೀದಿಯಲ್ಲಿದ್ದು ಕೊರೋನಾದಲ್ಲಿ ಎಷ್ಟು ಪ್ರಾಣ ಉಳಿಸಿದ್ದೀವೋ ಅದು ನಿಮ್ಮ ಸರ್ಕಾರಕ್ಕೆ ಎಷ್ಟು ನಿಯತ್ತಿಲ್ಲ ಅಂದರೆ ಅಷ್ಟು ನಿಯತ್ತಿಲ್ಲ. ತುಂಬ ದುಃಖಕರವಾದ ವಿಷಯ ಆಗಿದೆ ಮೇಡಮ್ ಇದು. ದಿನ ರಾತ್ರಿ ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ. ನಮ್ಮ ಆಶಾಸು ತುಂಬ ಜನ ಅದರಲ್ಲಿ ತೀರ್ಕೊಂಡಿದ್ದಾರೆ. ಅವ್ರಿಗೂ ಯಾವುದು ಸೌಲಭ್ಯ ಮಾಡಿಲ್ಲ ಮೇಡಮ್. ಅವ್ರ ಮನೆಯವ್ರಿಗಾಗಲಿ ಅವರು ತೀರ್ಕೊಂಡಿದ್ದಕ್ಕೆ ಅವ್ರಿಗೂ ಏನು ಇಡಿಗಂಟು ಅಂತ ಹೇಳ್ಬಿಟ್ಟು ಏನು ಕೊಟ್ಟಿಲ್ಲ ನಮ್ಮ ಆಶಾಸ್ಗೆ. ಕೊರೋನಾದಲ್ಲಿ ಎಲ್ಲರೂ ಹಸ್ಬೆಂಡು ವೈಫಿಗೆ ಬಂದರೆ ಹಸ್ಬೆಂಡು ಮಾತಾಡೋಂಗಿರಲಿಲ್ಲ. ನಾವು ಎಲ್ಲ ಹೋಗ್ಬಿಟ್ಟು ಪ್ರತಿಯೊಂದು ಚೆಕ್ ಮಾಡಿ ಎಷ್ಟು ಜನ ಉಳಿದಿದ್ದಾರೆ ಅಂದರೆ ಅದು ಹೇಳೋಕ್ಕೆ ಆಗಲ್ಲ, ಸಾಧ್ಯನೇ ಇಲ್ಲ. ನಾವು ಜನವರಿಯಲ್ಲಿ ಏನು ಹೋರಾಟ ಮಾಡಿದ್ವಿ, 4 ದಿನದ ಜನವರಿ ಹೋರಾಟ, ನಾನೇ ಹೋಗಿದ್ದೆ. ನಮ್ಮ ಸಂಘಟನೆ ಕಡೆಯಿಂದ ಕರೆದಿದ್ದಾಗ ನಾನು ಹೋಗಿದ್ದೆ CM ಹತ್ರ. ಸೊ ಅವರು ನಮಗೆ ಅಷ್ಟು ಭರವಸೆ ಕೊಟ್ಟು ನಾವು 10,000 ಮಾಡ್ತೀವಿ ಅಂತ ನಾವು ಒಪ್ಕೊಳ್ತಾನೆ ಇರಲಿಲ್ಲ. ಆದರೂ ಅವರೇ ನಮಗೆ ರಾಜ್ಯ ಸರ್ಕಾರದಿಂದ 5,000 ಸಿಗ್ತಾ ಇದೆ. ಕೇಂದ್ರ ಸರ್ಕಾರದಿಂದ ನಾವು ಎಷ್ಟು ಕೇಸ್ಗಳು ನಾವು ಮಾಡ್ತೀವೋ ಆ ರೀತಿಯಲ್ಲಿ ಇನ್ಸೆಂಟಿವ್. ಬಟ್ ಅದೂ RCH ಪೋರ್ಟಲ್ ಅಂತ ಇದೆ ನಮ್ಮದು. ಆ ಪೋರ್ಟಲಲ್ಲಿ ತುಂಬಿಸಿದಷ್ಟು ಆ ತಿಂಗಳಿಗೆ ಬರಲ್ಲ ನಮಗೆ. ಯಾವ ತಿಂಗಳು ಸ್ಯಾಲ್ರಿ ಯಾವ ತಿಂಗಳಿಗೆ ಬರುತ್ತೆ ಅಂತಲೂ ನಮಗೆ ಗೊತ್ತಾಗಲ್ಲ. ಸೊ ಅದರಲ್ಲಿ ಅರ್ಧ ಸ್ಯಾಲ್ರಿ ಬರುತ್ತೆ, ಅರ್ಧ ಇನ್ಸೆಂಟಿವ್ ಆ ಥರ ಬರುತ್ತೆ ನಮಗೆ. ಬಟ್ ರಾಜ್ಯ ಸರ್ಕಾರದಿಂದ 5,000 ಅವರು ನಮಗೆ ರಾಜ್ಯ ಸರ್ಕಾರದಿಂದ ಎಷ್ಟೇ ಆಗಲಿ ನಾವು ಹಾಕಿ 10,000 ಮಾಡ್ತೀವಿ ಅಂತ. ನಮ್ಮ ಬೇಡಿಕೆ ಇದ್ದಿದ್ದು 15,000. ಸೊ 10,000 ಅಂತ ಒಪ್ಕೊಂಡು ಇವತ್ತವರೆಗೂ ನಮಗೆ ಕರೆದಿ ನಮಗೆ ಮಾತುಕತೆ ಚರ್ಚೆ ಮಾಡ್ತೀವಿ ಅಂದಿದ್ದು 14 ತಿಂಗಳಾದ್ರೂ ಇವಾಗವರೆಗೂ ಮಾತುಕತೆ ಕರೆದಿಲ್ಲ. ನಮಗೆ CM ಸಾಹೇಬ್ರು ಸಿಗ್ತಾನೂ ಇಲ್ಲ. ಎಲ್ಲ ಹಳ್ಳಿಗಳಲ್ಲಿ ಮನೆಗಳಿಗೆ ಹೋಗ್ತಿರಲ್ಲ, ನೀವು ಪರ್ಸ್ನಲಿ ಎಷ್ಟು ಸಮಸ್ಯೆಗಳನ್ನ ಫೇಸ್ ಮಾಡ್ತೀರಾ? ಈಗ ಜನರ ಸಮಸ್ಯೆಯನ್ನು ನೀವು ನಿವಾರಣೆ ಮಾಡ್ತೀರಾ. ನೀವು ಆ್ಯಸ್ ಎ ಒಂದು ಆಶಾ ಆಗಿ ಎಷ್ಟು ಪರ್ಸ್ನಲ್ ಸಮಸ್ಯೆ, ಬೆಳಿಗ್ಗೆ ಎಷ್ಟು ಗಂಟೆ ಹೋಗ್ತೀರಾ, ಎಷ್ಟು ಗಂಟೆ ಮನೆಗೆ ಬರ್ತೀರಾ, ಎಷ್ಟು ನಿಮಗೆ ಟಾರ್ಗೆಟ್ ಏನೋ ಇರುತ್ತೆ, ಹೇಗೆ?
ನಮಗೆ ಟೈಮಿಂಗ್ಸ್ ಇಲ್ಲ. ಯಾವಾಗ ಕರೀತಾರೋ ಪೇಷಂಟು ನಾವು ಅವಾಗ ಹೋಗಬೇಕಾಗುತ್ತೆ. ನಾವು ಅಂದರೆ ಬಾಣಂತಿ ಅಂದರೂ ಡಿಲ್ವರಿಗಂತೂ ಹೋದರೆ ಹಾಸ್ಪಿಟ್ಲಲ್ಲೇ 3 ದಿನ ಆಗುತ್ತೆ. ನಾವೇ ನೋಡಿದ್ದೀವಿ 3 ದಿನ ಗಂಡ ಮಕ್ಕಳು ಅತ್ತೆ ಮಾವನ ಬಿಟ್ಟು ನಮ್ಮ ಆಶಾಸು ನಿಂತು ಅಲ್ಲಿ ಅವ್ರಿಗೆ ಯಾರೂ ಇಲ್ಲ ಅಂದಾಗ ಬಾಣಂತಿ ಕಡೆಯಲ್ಲಿ ಅವರೇ ಎಲ್ಲ ಚೆಕಪ್ಗೆ ಅಲ್ಲಿ ಟೆಸ್ಟಿಂಗಿಗೆಲ್ಲ ಕರ್ಕೊಂಡೋಗಿ ಡಿಲ್ವರಿ ಮಾಡಿಸಿ ಬರ್ತಾರೆ. ನಮಗೆ ಟೈಮಿಂಗ್ಸ್ ಇಲ್ಲ ಮೇಡಮ್. ನಮ್ಗೆ ಯಾವಾಗ ಫೋನ್ ಬಂದ್ರೂ ನಾವು ಹೋಗಲೇಬೇಕು ಫೀಲ್ಡಿಗೆ. ಸೊ ಇಷ್ಟೇ ಟೈಮಿಂಗ್ಸ್ಗೆ ಹೋಗಬೇಕು, ಇಷ್ಟೇ ಟೈಮಿಂಗ್ಸ್ಗೆ ಬರಬೇಕು ಅನ್ನೋದು ಇಲ್ಲ ನಮ್ಮದು. ಟೈಮಿಂಗ್ಸ್ ಇಲ್ಲ ಅಂತ ಫಸ್ಟು ಸ್ಟಾರ್ಟಿಂಗ್ ಹಂಗೆ ಮೇಡಮ್ ಹೇಳಿದ್ದು. ನಮಗೆ ಟ್ರೈನಿಂಗ್ ತಗೊಂಡಾಗ ನನಗೆ ಈಗ ಆಶಾ ವರ್ಕರಾಗಿ ಸೇರ್ಕೊಂಡು 17 ವರ್ಷ ಆಯಿತು. 17 ವರ್ಷ ಆಯಿತು. 17 ವರ್ಷದಲ್ಲಿ ನಮಗೆ ಕೆಲಸಕ್ಕೆ ತಗೊಂಡಿದ್ದು 2 ಅವರ್ ಮಾತ್ರ ನೀವು ಕೆಲಸ ಮಾಡಬೇಕು. ಇದ್ರ ಜೊತೆಯಲ್ಲಿ ಬೇರೆ ನೀವೇನಾದ್ರು ಕೆಲಸಗಳು ಬೇರೆ ಏನಾದ್ರು ಮಾಡ್ಕೋಬೇಕು. ಇದನ್ನೇ ನೆಚ್ಕೊಂಡು ನೀವು ಬೇರೆ ಕೆಲಸ ಮಾಡ್ದಂಗೆ ಇರಬಾರ್ದು ಅನ್ನೋದು ರೀತಿಲಿ ಬೇರೆ ರೀತಿಲಿ ಹೇಳಿದ್ರು. ನಾವು ಆ ರೀತಿಲಿ ಹೌದು ನಾವು ಯಾವಾಗ ಬೇಕಾದ್ರೂ ಕೆಲಸ ಮಾಡ್ಬೋದು ನಮ್ಮ ಬಗ್ಗೆಲಿ ಸೇರ್ಕೊಂಡ್ವಿ ಕೆಲಸಕ್ಕೆ. ಇವಾಗ ನಾನು ಹೇಳ್ತೀನಿ, ನಾನು ಟೈಲರಿಂಗ್ ಮಾಡ್ತಿದ್ದೆ ಮೇಡಮ್. ಅವಾಗ ಟೈಲರಿಂಗ್ ಮಾಡ್ತಿದ್ದೆ. ಈಗಿಂದಿಗೂ ಆಗೋಗೂ ನಾನು ಟೈಲರಿಂಗೇ ಮಾಡ್ತಿಬಿಟ್ಟಿದ್ದೀನಿ ಮೇಡಮ್. ಈ ವರ್ಕಲ್ಲಿ ಅಷ್ಟು ವರ್ಕ್ ಇದೆ. ಈಗ 24/7 ಹೆಂಗಾಗಿದೆಯೋ ಆಸ್ಪತ್ರೆ ಆ ರೀತಿ ಆಗಿದೆ ಆಶಾಗಳಿಗೆ. ಯಾವಾಗಲೂ ಯೂನಿಫಾರ್ಮಲ್ಲಿ ಇರಬೇಕು, ಕೆಲಸದಲ್ಲಿರಬೇಕು. ಯಾವ ಟೈಮು ಏನು ರಾತ್ರಿ ಹಗಲು ಗಂಡ ಮಕ್ಕಳವ್ರೆ ಹುಷಾರಿಲ್ಲ ಅತ್ತೆ ಮಾವಂಗೆ ಯಾರಿಗೇನಾದ್ರೂ ಏನು ಕೇಳೋಂಗಿಲ್ಲ. ಡೈರೆಕ್ಟ್ ಹೋಗ್ತಾ ಇರಬೇಕು ನಾವು ಕೆಲಸಕ್ಕೆ. ನಾವೇನು ಇವ್ರನ್ನ ಜಾಸ್ತಿ ಕೇಳ್ತಾ ಇಲ್ಲ ಗೌರ್ಮೆಂಟಿಂದ. 10,000 ಅದು ಇದು ಚಿಲ್ಲರೆ ಪಲ್ಲರೆ ಹಾಕ್ತಾರೆ. ನಮಗೊಬ್ರು ಸಾಲ ತೀರ್ಸೋಕ್ಕಾಗಲ್ಲ. ಒಂದು ಮಕ್ಕಳು ಎಜುಕೇಷನ್ ಮಾಡ್ಸೋಕ್ಕಾಗ್ತಾ ಇಲ್ಲ ಮೇಡಮ್. ಇವ್ರು ಕೊಡೋ ಸಂಬಳದಲ್ಲಿ, ಇವಾಗಿನ ಸಂಬಳದಲ್ಲಿ ನಾವೇನು ಕೇಳ್ತಿದ್ದೀವಿ, 15,000 ಫಿಕ್ಸ್ ಕೊಡಿ. ನಾವೇನು ಜಾಸ್ತಿ ಕೇಳ್ತಾ ಇಲ್ಲ, 15,000 ಫಿಕ್ಸ್ ಕೊಡಿ ಅಂತ ಕೇಳ್ತಿದ್ದೀವಿ. ಹೋದ ವರ್ಷ ಜನವರಿಲಿ ಅವರು 10,000 ಮಾಡಿಕೊಡ್ತೀವಿ ಅಂತ ಭರವಸೆ ಕೊಟ್ಟೋದ್ರು. ಏನೋ ಕೊಡ್ತಾರೇನೋ ದೊಡ್ಡವ್ರು ಹೇಳಿದ್ದಾರೆ. ನಾವು ಅವ್ರಿಗೆ ಬೆಲೆ ಕೊಡಬೇಕು ಅಂತ ನಾವು ಎದ್ದು ಎಲ್ಲರೂ ಹೋದ್ವಿ. ಇದುವರೆಗೂ 10,000 ಫಿಕ್ಸ್ ಮಾಡಿಲ್ಲ ಅವರು. ಮತ್ತು RCH ಪೋರ್ಟಲಲ್ಲಿ ಫೀಡ್ ಮಾಡಿಸಿದ್ರೆ ಬರುತ್ತೆ. ಫೀಡ್ ಮಾಡಿಸ್ಲಿಲ್ಲ ಅಂದರೆ ಅದು ಒಂದೊಂದು ಬರುತ್ತೆ, ಒಂದೊಂದು ಬರೋದೇ ಇಲ್ಲ. ದುಡ್ಡು ಯಾವುದು ಬರೋಲ್ಲ. ಟೀಮ್ ಬೇಸ್ಡ್ ಇನ್ಸೆಂಟಿವ್ 1 ವರ್ಷದ ಮೇಲೆ 4 ತಿಂಗಳಿಂದ ಬಂದೇ ಇಲ್ಲ ಆಶಾಗಳಿಗೆ. TB ಪೇಷಂಟ್ಗೆ 6 ತಿಂಗಳು ಟ್ರೀಟ್ಮೆಂಟ್ ಮಾತ್ರೆ ಎಲ್ಲ ಕೊಡ್ತೀವಿ. ಅವ್ರ ಮನೆಗೆ ಹೋಗಿ ಆರೋಗ್ಯದ ಬಗ್ಗೆ ವಿಚಾರಿಸ್ತೀವಿ. ಅವ್ರು ಹೆಂಗಿದ್ದಾರೆ ಏನು ಅಂತ ಕಫ ಎಲ್ಲ ತರಿಸ್ಕೊಡ್ತೀವಿ, ಎಲ್ಲ ಮಾಡ್ತೀವಿ. ಅದು 3 ವರ್ಷದಿಂದ TB ಕೇಸು ಬಂದಿಲ್ಲ. ದುಡ್ಡು ಒಂದು ಪೇಷಂಟ್ನ ನೋಡಕ್ಕೆ ಹೋಗ್ತೀರಾ, ಪ್ರಮುಖವಾಗಿ ಬಾಣಂತಿ TB ಪೇಷಂಟ್ ಎಲ್ಲ ಪೇಷಂಟ್ ನಿಮಗೆ ಗ್ಲೌಸ್ ಆಗಿರ್ಬೋದು, ಮಾಸ್ಕ್ ಆಗಿರ್ಬೋದು, ಸೇಫ್ಟಿ ಏನಾದರೂ ಕೊಟ್ಟಿದ್ದಾರೆ? ಯಾಕಂದ್ರೆ ಏನೊಂದು ಕೊಟ್ಟಿಲ್ಲ ಮೇಡಮ್. ಕೊರೋನಾ ಟೈಮಲ್ಲೇ ಕೊಡಲಿಲ್ಲ ನಮಗೆ. ಆದ್ರೂ ನಾವು ಸಾಮಾಜಿಕವಾಗಿ ಊರೊಳಗಡೆ ಜನದ ಕೆಲಸ ಮಾಡ್ತಾ ಇದ್ದೀವಿ ಅಂತ ನಾವು ಗೌರವಾನ್ವಿತವಾಗಿ ಕೆಲಸ ಮಾಡಿದ್ದೀವಿ. ಕೊರೋನಾ ಟೈಮಲ್ಲಿ ಆಶಾಗಳು ನಮ್ಮ ಮನೆಯಲ್ಲೂ ಚಿಕ್ಕ ಮಕ್ಕಳಿದ್ದಾವೆ, ಗಂಡ ಇದ್ದಾರೆ, ವಯಸ್ಸಾಗಿರೋ ಅತ್ತೆ ಮಾವದಿರಿದ್ದಾರೆ. ಅವ್ರೂ ಎಲ್ಲರೂ ಬಿಟ್ಬಿಟ್ಟು ನಾವು ಹೋಗಿ ಕೆಲಸ ಮಾಡಿದ್ದೀವಿ. ಅವ್ರಿಗೆ ಅದೇ ಹೇಳಿದ್ರು, ಆಶಾಗಳು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅಂತ ನಮಗೆ ಗೌರವ ಕೊಟ್ಟರೆ ಹೊರತಾಗಿ ಅದಕ್ಕೆ ತಕ್ಕನಾದ ಸ್ಯಾಲ್ರಿನ ಕೊಡ್ತಾ ಇಲ್ಲ ಸರ್. ನಮಗೆ ಬಡತನದಲ್ಲೇ ಎಲ್ಲ ಆಶಾಗಳು ಬಂದಿರೋದು ಹಳ್ಳಿ ಕಡೆಯಿಂದ. ಮತ್ತು ಅವಾಗೇನು ಮಾಡಿದ್ರು, ಫಸ್ಟು ಟ್ರೈನಿಂಗ್ ತಗೊಳ್ಳುವಾಗ 4ನೇ ಕ್ಲಾಸ್ ಓದಿದ್ರು ಸಾಕು, 5ನೇ ಕ್ಲಾಸ್ ಓದಿದ್ರು ಸಾಕು, ಓದಕ್ಕೆ ಬರೆಯೋಕ್ಕೆ ಬಂದರೆ ಸಾಕು ಅಂತ ತಗೊಂಡ್ಬಿಟ್ರು. ಅವಾಗ ಈಗೇನು ಅಂದರೆ ಎಲ್ಲ ಮೊಬೈಲಲ್ಲಿ ಮಾಡಿ ಅಂತ ಹೇಳ್ತಾರೆ. ಮೊಬೈಲ್ ಆನ್ ಮಾಡೋಕ್ಕೆ ಬರದೇ ಇರೋರೇ ಎಷ್ಟೋ ಜನ ಇದ್ದಾರೆ ಆಶಾಗಳು. ಈಗ ಮೊಬೈಲಲ್ಲಿ ಎಂಟ್ರಿ ಮಾಡಿ ಅಂದರೆ ಹೆಂಗೆ ಸರ್ ಮಾಡೋದು? ಈ ಮೊಬೈಲಲ್ಲಿ ಪ್ರತಿಯೊಂದು ಮೊಬೈಲಲ್ಲಿ ಮಾಡಿ. ಮೊಬೈಲ್ ಎಷ್ಟು ಅಂತ ತಡೆಯುತ್ತೆ? ಹೋಗ್ಲಿ, ಮೊಬೈಲ್ ತಗೊಂಡು ಮಾಡಿದ್ರು ಆಶಾಗಳು ಮಾಡೋಕ್ಕೆ ಬರ ಮೇಡಮ್. ಇಲ್ಲ ಮೇಡಮ್, ಕೊಡ್ತಾ ಇಲ್ಲ. ಈಗ ಒಂದು 6 ತಿಂಗಳಾಯ್ತು, ವರ್ಷ ಈಗ 200 ಸಿಮ್ ಕೊಟ್ಟಿದ್ದಾರೆ. ಈಗ ಅಷ್ಟೇ ಮೇಡಮ್ ಕೊಡ್ತಾ ಇರೋದು, ಏನು ಕೊಡ್ತಾ ಇಲ್ಲ. ಈಗಾಗಲೇ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಾವು ಬಜೆಟ್ ಪೂರ್ವದಲ್ಲಿ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರೋದು. ನಮ್ಮ ಮುಖ್ಯ ಬೇಡಿಕೆ ಅಂದರೆ ನಮ್ಮ ವೇತನ ಏನಿದೆ, ಗೌರವಧನ ಏನಿದೆ ಅದನ್ನು ಹೆಚ್ಚಿಸಬೇಕು. ಅದು ಒಂದು ಕಡೆ ಇರಲಿ. ನಾವು ಕೆಲಸ ಮಾಡ್ತಾ ಇರೋದು ಯಾವ ಸ್ಥಿತಿಯಲ್ಲಿ ಅನ್ನೋದನ್ನು ಸ್ವಲ್ಪ ನಾನು ನಿಮ್ಗೆ ಹೇಳ್ಬಿಡ್ತೀನಿ. ಆಶಾ ಕಾರ್ಯಕರ್ತೆಯರ ಹತ್ರ ಸ್ಫೂಟಮನ್ನು ಕಲೆಕ್ಟ್ ಮಾಡಿ ಅಂತ ಹೇಳ್ತಾರೆ. ಅವರು ಹಳ್ಳಿಗೆ ಹೋಗ್ಬಿಟ್ಟು ಅವರ ಗ್ರಾಮದಲ್ಲಿ ಒಬ್ಬ TB ಪೇಷಂಟ್ ಹತ್ರ ಆ ಸ್ಫೂಟಮ್ನ ಡಬ್ಬದಲ್ಲಿ ಕಲೆಕ್ಟ್ ಮಾಡಬೇಕಂತೆ. ಅದು ಆ್ಯಕ್ಚುಲಿ ಇರೋದು, ನೀವು ಅವ್ರನ್ನ ಮೋಟಿವೇಟ್ ಮಾಡಿ ಅವ್ರು ಹೋಗಿ PHCಯಲ್ಲಿ ಕೊಡಬೇಕು. ಬಟ್ ಎಷ್ಟೋ ಕಡೆ ಕೊಡಲ್ಲ. ಬಟ್ ಟಾರ್ಗೆಟ್ ಕೊಟ್ಬಿಡ್ತಾರೆ, ಇಷ್ಟು ಸ್ಫೂಟಮ್ ಕಲೆಕ್ಟ್ ಮಾಡಲೇಬೇಕು ಅಂತ. ಏನು ಮಾಡೋದು? ಗ್ಲೌಸ್ ಇಲ್ಲ, ಯಾವ ಪರಿಕರಗಳು ಇಲ್ಲ. ಅವ್ರ ಹತ್ರ ಹಂಗೆ ಡೈರೆಕ್ಟ್ ತೊಗೊಂಡು ಇವತ್ತು ನೀವು 10 ತರಲೇಬೇಕು ಅಂತ ಟಾರ್ಗೆಟ್ ಸೆಟ್ ಮಾಡಿರ್ತಾರೆ. ತೊಗೊಂಡು ಬರೀ ಕೈಯಲ್ಲಿ ತೊಗೊಂಡೋಗಿ PHCಯಲ್ಲಿ ಇಡಬೇಕಂತೆ. ಜಸ್ಟ್ ಇಮ್ಯಾಜಿನ್ ಹೇಗೆ ಈ ಆಶಾ ಕಾರ್ಯಕರ್ತೆಯರು ಕೆಲಸ ಮಾಡೋಕ್ಕೆ ಸಾಧ್ಯ? ಅಷ್ಟೇ ಅಲ್ಲ, ಲಾರ್ವಾ ಸರ್ವೆ ಅಂತ ಹೇಳಿ ಮನೆಗೆ ಹೋಗಬೇಕು ಆ ಬಿಸಿಲಲ್ಲಿ.
ಅವರಿಗೆ ಕನಿಷ್ಠ ಪಕ್ಷ ಅವರ ಒಂದು ರಕ್ಷಣೆಗೋಸ್ಕರ ಏನು ಕೊಟ್ಟಿದ್ದಾರೆ, ಒಂದು ಅಂಬ್ರಲ್ಲ ಆದರೂ ಕೊಡ್ತಾರಾ? ಇಲ್ಲ. ಬಿಟ್ಟು ಕೆಲಸ ಮಾಡೋಕ್ಕೆ ನೋಡಿ ಎಲ್ಲನೂ ಕೂಡ ಇವ್ರ ತಲೆ ಮೇಲೆ ತರ್ತಾರೆ. ಇವರು ಅಲ್ಲದೆ ಇರೋ ಕೆಲಸಗಳು ಇವ್ರಿಗೆ ಮಾಡಿಸ್ತಾರೆ. ಸೊ ಲಾರ್ವಾ ಸರ್ವೆ ಅಂತ ಮನೆ ಮನೆಗೆ ಹೋಗಿ ಇವರು ಮಾಡಬೇಕು. ಅಷ್ಟೊತ್ತಲ್ಲಿ ಅವರು ಆಸ್ಪತ್ರೆಗಳಿಗೆ ಹೋಗಬೇಕು ಅವ್ರ ಜೊತೆ ಕೆಲವು ಸಲ, ಯಾಕಂದರೆ ಡಿಪೆಂಡ್ ಆಗಿಬಿಡ್ತಾರೆ ಪೇಷಂಟ್ಸು. ಅಲ್ಲಿ ಹೋದರೆ ಅವ್ರಿಗೆ ಏನು ರಕ್ಷಣೆ ಇದೆ? KR ಹಾಸ್ಪಿಟ್ಲ್ ಅಂತ ಕಡೆ ಅಥವಾ ಆಸ್ಪತ್ರೆಗಳಲ್ಲಿ ಅವ್ರು ಹೊರಗಡೆ ನಿಂತ್ಕೋಬೇಕು, ಸೊಳ್ಳೆಗಳ ಹತ್ರ ಕಚ್ಚಿಸ್ಕೊಂಡು ಅಲ್ಲಿ ಹೊರಗಡೆ ಮಲ್ಕೊಂಡು ಈ ಸ್ಥಿತಿಯಲ್ಲಿ ಇರಬೇಕಾಗುತ್ತೆ ಕೆಲವೊಂದು ಎಮರ್ಜೆನ್ಸಿ ಕೇಸಲ್ಲಿ. ಸೊ ಒಂದು ಕಡೆ ನೋಡಿ, ಮಂಡ್ಯ ಜಿಲ್ಲೆಯಲ್ಲಿ ಮಳವಳ್ಳಿಯಲ್ಲಿ ಒಂದು ನಮಗೆ ರೆಸ್ಟ್ ರೂಮ್ ಇದೆಯಲ್ಲ, ತೆಗೆದು ಕೊಡಿ, ನಾವಲ್ಲಿ ರೆಸ್ಟ್ ಮಾಡಬೇಕು ಅಂತ ಹೇಳಿದ್ರೆ ಅದನ್ನು ಮುಚ್ಚಿಸಿದ್ದಾರೆ, ಬೋರ್ಡನ್ನು ಕಿತ್ತು ಹಾಕಿ ಅದಕ್ಕೆ ಬೀಗ ಹಾಕಿಸಿದ್ದಾರೆ. ಸೊ ಈ ಥರದ ಒಂದು ಈ ಟ್ರೀಟ್ಮೆಂಟ್. ಬಜೆಟ್ ಅಲ್ಲಿ ನಿಮ್ದು ಒಂದು ವೇಳೆ ಬೇಡಿಕೆ ಈಡೇರದೆ ಹೋದ್ರೆ ಯಾವ ರೀತಿ ಹೋರಾಟ ಮಾಡ್ತೀರಾ? ಸೆಂಟ್ರಲ್ ಗೌರ್ಮೆಂಟ್ ಇಂದ ಯಾವ ರೀತಿ ನಿಮಗೆ ಸಪೋರ್ಟ್ ಇದೆ? ಈಗ ಇದು ರಾಜ್ಯ ಸರ್ಕಾರದ ವಿರುದ್ಧ ಮಾತ್ರ ನಿಮ್ಮ ಪ್ರತಿಭಟನೆ ಹೇಗೆ ಮ್ಯಾಮ್? ಇದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇಬ್ಬರ ವಿರುದ್ಧನೂ ನಮ್ಮ ಹೋರಾಟ. ಯಾಕಂದರೆ ಕೇಂದ್ರ ಸರ್ಕಾರ 1,500 ರೂಪಾಯಿ ಇನ್ಸೆಂಟಿವ್ ಹೆಚ್ಚಿಸ್ತೀವಿ ಅಂತ ಹೇಳಿದ್ರು, ಬಟ್ ಕಾರ್ಯರೂಪಕ್ಕೆ ಇನ್ನೂ ಬಂದಿಲ್ಲ. ನಾವು ಇವ್ರನ್ನ ಹೋಗಿ ಕೇಳಿದ್ರೆ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿಲ್ಲ ಅಂತ ಹೇಳ್ತಾರೆ ರಾಜ್ಯ ಸರ್ಕಾರದವ್ರನ್ನ ಕೇಳಿದ್ರೆ ಅವರು ಅಂತಾರೆ, ಅವ್ರನ್ನ ಕೇಳಿದ್ರೆ ಇವರು ಅಂತಾರೆ. ನಾವು ಏನು ಮಾಡೋಣ ಹೇಳಿ? ವಿ ಆರ್ ಸ್ಯಾಂಡ್ವಿಚ್ಡ್ ಇನ್ ಬಿಟ್ವೀನ್. ಈಗ ಅಹೋರಾತ್ರಿ ಧರಣಿ ಮಾಡ್ತೀರಾ ಅಥವಾ ಇವತ್ತು ಮಾತ್ರ ಪ್ರತಿಭಟನೆ ಮಾಡಿ ಕೈ ಬಿಡ್ತೀರಾ ಅಥವಾ ನಿಮ್ಮನ್ನ ಬಂದು ಇಲ್ಲಿ CM ಭೇಟಿ ಆಗಬೇಕಾ? ಹೇಗೆ ನಿಮ್ಮ ಬೇಡಿಕೆಯನ್ನು? ಇವತ್ತು ನಾವು ಖಂಡಿತ, ಯಾಕಂದರೆ CM ಅಲ್ವಾ ಹೇಳಿದ್ದು. ಲಾಸ್ಟ್ ಟೈಮ್ ನಾವು 4 ದಿನ ಅಹೋರಾತ್ರಿ ಪ್ರತಿಭಟನೆ ಮಾಡಿದಾಗ ಅವ್ರು ನಮ್ಮನ್ನು ರಿಕ್ವೆಸ್ಟ್ ಮಾಡಿದ್ರು, ದಯವಿಟ್ಟು ಕೈ ಬಿಡಿ. ಇದೇ ಜಾಗದಲ್ಲಿ 4 ದಿನ ನಮ್ಮನ್ನು ಅವರು ಕರೆದು ಅವರ ಒಂದು ಕಾರ್ಯಕ್ರಮನ ಕ್ಯಾನ್ಸಲ್ ಮಾಡಿಕೊಂಡು ಕರೆದು ಮಾತಾಡಿ, ನಾನು ನಿಮಗೆ 10,000 ಮಾಡ್ತೀವಿ, ದಯವಿಟ್ಟು ನಿಮ್ಮ ಹೋರಾಟ ಕೈ ಬಿಡಿ ಅಂದರು. ಅದು ಹೇಳಿ 14 ತಿಂಗಳಾಯ್ತು, ಇವಾಗ 14 months ಆಯಿತು. CM ಅವರು ಏನೂ ಉತ್ತರ ಕೊಟ್ಟಿಲ್ಲ. ಸೊ ಕೊನೆಗೆ ನಾವು ಅವರನ್ನೇ ಕರಿತಾ ಇರೋದು, ದಯವಿಟ್ಟು ಬಂದು ಹೇಳಿ ಸರ್, ಕೊಟ್ಟ ಮಾತು ನೀವು ಉಳಿಸ್ಕೊಳ್ಳೋ ಸರ್ಕಾರ ಅಂತ ಹೇಳ್ತೀರಲ್ಲ, ದಯವಿಟ್ಟು ಕೊಟ್ಟ ಮಾತು ಉಳಿಸ್ಕೊಳ್ಳಿ ಅಂತ ಕೇಳ್ತಾ ಇದ್ದೀವಿ ನಾವು. ಇವತ್ತು ರಾಜ್ಯ ಮಟ್ಟದಲ್ಲಿ ಆಶಾ ಕಾರ್ಯಕರ್ತೆಯರ ಒಂದು ಪ್ರತಿಭಟನೆ ಏನು ಹಮ್ಮಿಕೊಂಡಿದ್ದೀವಿ. ಎಲ್ರಿಗೂ ನೋಡಿದವ್ರಿಗೆಲ್ಲ ಅನಿಸುತ್ತೆ ಪದೇ ಪದೇ ಆಶಾ ಕಾರ್ಯಕರ್ತೆಯರು ಏನು ಹೋರಾಟ ಮಾಡ್ತಾನೆ ಇದ್ದಾರಂತ. ನಾವಿವತ್ತು ಹೋರಾಟ ಏನು ಮಾಡ್ತಾ ಇದ್ದೀವಿ, ಹಳೆ ಬೇಡಿಕೆಗೆ ಹೊಸ ಹೋರಾಟ. ಇದು ಜನವರಿ ತಿಂಗಳಲ್ಲಿ ನಾವು ಹೋರಾಟ ಮಾಡಿದ್ವಿ 2025ರಲ್ಲಿ. ಮಾನ್ಯ ಮುಖ್ಯಮಂತ್ರಿಗಳೇ 4 ದಿನ ಅಹೋರಾತ್ರಿ ಭಯಂಕರ ಚಳಿನಲ್ಲಿ ಆಶಾ ಕಾರ್ಯಕರ್ತೆಯರು ಕೆಲಸ ಮಾಡ್ತಿರ್ಬೇಕಾದಾಗ, ಹೋರಾಟ ಮಾಡ್ತಿರೋಂಥ ಸಂದರ್ಭದಲ್ಲಿ ಕರೆದು ಮಾತುಕತೆ ಮಾಡಿದರು. ಅಷ್ಟೇ ಅಲ್ಲ, ಭಾಳ ಸಂತೋಷದಿಂದ ಅವತ್ತು ಹೊರಟೋದ್ರು. ನಾವು ಕೇಳಿದಂಥ 15,000 ರೂಪಾಯಿ ಬೇಡಿಕೆಗೆ 10,000 ರೂಪಾಯಿ ನಿಗದಿ ಮಾಡ್ತೀವಿ ಅಂತ ಹೇಳಿದರು. ಇಲ್ಲಿಗೆ 13 ತಿಂಗಳಾಗಿದೆ, 1 ವರ್ಷ 1 ತಿಂಗಳಾಗಿದೆ. ಯಾವುದೇ ಒಂದು ಸ್ಪಷ್ಟ ಆದೇಶ ಇಲ್ಲ. ಮಾತು ಕೊಟ್ಟು ಉಳಿಸ್ಕೊಳ್ಳೋದು ಅಂಥದ್ದು ನೀವು ಈಗ ಆ ಒಂದು ಹೆಸರನ್ನ ಪಡ್ಕೊಂಡಿದ್ದೀರಿ ಅಂತ ಹೇಳ್ತೀರಾ, ಆಶಾ ವಿಷಯಕ್ಕೆ ಅದನ್ನ ಮರ್ತೋಗಿದ್ದೀರಾ. ನಾವು ಆಶಾ ಕಾರ್ಯಕರ್ತೆಗೆ ಏನಾದ್ರೂ ಸಮಿತಿ ಏನಾದ್ರೂ ಇದೆಯಾ ಗೌರ್ಮೆಂಟ್ ಕಡೆಯಿಂದ? ಅಂದ್ರೆ ನಿಮ್ಮ ಸಮಸ್ಯೆಗಳನ್ನ ಅವರು ನೋಡ್ಕೊಂಡು CMಗೆ ರಿಪೋರ್ಟ್ ಕೊಡ್ಬೇಕು, ಆ ರೀತಿ ಏನಾದ್ರೂ ಇದೆಯಾ? ಇದು ಸಮಿತಿ ಅಂತಂದ್ರೆ ರಾಜ್ಯ ಮಟ್ಟದ ಆಯುಕ್ತರು, MD ಅವರು, ಮಿಷನ್ ಡೈರೆಕ್ಟರ್ ಅಂತ ಅಭಿಯಾನ ನಿರ್ದೇಶಕರಿದ್ದಾರೆ, ಆರೋಗ್ಯ ಇಲಾಖೆಯಿಂದ ಡೈರೆಕ್ಟರ್ಸ್ ಇದ್ದಾರೆ, ಅದೇ ರೀತಿ ಮಾನ್ಯ ಆರೋಗ್ಯ ಮಂತ್ರಿಗಳು, ಅವ್ರ ಸಮ್ಮುಖದಲ್ಲಿ 10 ಸಭೆಗಳು ನಡೆದಿದೆ ಮೇಡಮ್. ನಮ್ಮ ಕುಂದುಕೊರತೆ ಸಭೆ, ಇಡೀ ರಾಜ್ಯದ ಆಶಾ ಕಾರ್ಯಕರ್ತೆಯರ ಕೊರತೆ ಸಭೆಗಳಂತೇಳಿ 20-30 ಸಭೆಗಳು ನಡೆದಿರುತ್ತೆ. ಸುಮಾರು ಸಭೆಗಳಲ್ಲಿ ಆಗುವಂಥ ಚರ್ಚೆಗಳು ಅಷ್ಟೇ ಹೊರತಾಗಿ ಯಾವುದೊಂದು ಕ್ರಮನೂ ತಗೊಂಡಿಲ್ಲ. ಈ ಹಿಂದೆ ನಾವು ಕೇಳಿದಂಥ ಬೇಡಿಕೆಗಳ ಬಗ್ಗೆ ಪ್ರಸ್ತಾವನೆ ಕೂಡ ಸರ್ಕಾರಕ್ಕೆ ಕಳಿಸಿದ್ದಾರೆ, ಇಲಾಖೆಯಿಂದ ಕಳಿಸಿದ್ದಾರೆ. ಆದರೆ ಸರ್ಕಾರ ಇಲ್ಲಿವರೆಗೂ ಮಾಡಿಲ್ಲ. ಭಾಳ ನೋವಿನ ವಿಷಯ ಇದು. ನಾವು ಕೇಳ್ತಿರೋದು ಅವ್ರು ಏನು ಹೇಳಿದಂಥ 10,000 ರೂಪಾಯಿ ಕೊಡಬೇಕು ಅನ್ನೋದು. ನಾವು ಕೇಳಕ್ಕೆ ಹೋದರೆ ರಿವರ್ಸ್ ಆಗಿ ನಿಮ್ಮನ್ನು ಕೆಲಸದಿಂದ ತೆಗಿತೀವಿ ಅನ್ನೋಂಥ ಒಂದು ಆದೇಶನ ತಂದಿದ್ದಾರೆ. ಏನು ನ್ಯಾಯ ಇದು? ತರ್ಕಬದ್ಧಗೊಳಿಸ್ತೀವಿ ಅಂತಂದು ಹೇಳಿ ಸುಮಾರು 7-8 ಸಾವಿರ ಆಶಾಗಳನ್ನ ತೆಗಿತೀವಿ, ಅವ್ರಿಗೆ D ಗ್ರೂಪ್ ಕೊಡ್ತೀವಿ ಅಂತಾರೆ. ಅದ್ರ ಕೆಳಗಡೆ ಒಂದು ನಿಯಮಾನುಸಾರ ತಗೋಬೇಕು ಅಂತ, ಅಂದರೆ ಪ್ರತಿಯೊಂದು ಅಡ್ವರ್ಟೈಸ್ಮೆಂಟಲ್ಲಿ ಕೆಳಗೆ ನಿಯಮ ಅನ್ವಯಿಸುತ್ತೆ ಅನ್ನೋ ಥರ ಚಿಕ್ಕದಾಗಿ ಹಾಕಿರ್ತಾರಲ್ಲ, ಆ ರೀತಿ ಒಂದು ಆದೇಶ ಮಾಡಿದ್ದಾರೆ ಇವರು. ಎಲ್ರಿಗೂ D ಗ್ರೂಪ್ ಸಿಕ್ಬಿಡುತ್ತೆ ಅನ್ನೋ ಅಂತ ಆಸೆ ಪಡ್ಬೇಕು ನಾವು. ನಿಜವಾಗ್ಲೂ ಕೂಡ ಈ ದೊಡ್ಡ ಕುತಂತ್ರ, ಇದು ಹುನ್ನಾರ ಅಂತಲೇ ಹೇಳ್ತೀನಿ ನಾನು. ಈ ಎಲ್ಲ ಆಶಾಗಳನ್ನ ಕೈ ಬಿಡೋದ್ರ ಮೂಲಕ ಬಿಡೋ ಅಂಥ ಹುನ್ನಾರ ಇದರಲ್ಲಿ ಅಡಗಿದೆ. ಅಷ್ಟೇ ಅಲ್ಲ, ಏನು ನೀವು 10,000 ಕೇಳ್ತೀರಾ, ಇನ್ನು 7,000 ಜನ ತೆಗಿಯೋಣ, ಆ ದುಡ್ಡು ನಿಮಗೆ ಬರುತ್ತೆ ಅಂತ ಹೇಳ್ತಾರೆ. ನಾವು ಮನುಷ್ಯರೇ ಕೆಲಸ ಮಾಡೋಕ್ಕಾಗುತ್ತಾ? ಅಷ್ಟೊಂದು 10 ಹಳ್ಳಿ, 5 ಹಳ್ಳಿ, 8 ಹಳ್ಳಿ, 20 ಕಿಲೋಮೀಟ್ರ್ ಹೋಗಿ ಕೆಲಸ ಮಾಡೋಕ್ಕಾಗುತ್ತಾ ಒಬ್ಬ ಆಶಾ? ಸೊ ಇಂಥ ಒಂದು ಆದೇಶಗಳನ್ನ ಇವರು ಹೊರಡಿಸಿದ್ದಾರೆ. ಇದನ್ನು ಕೈ ಬಿಡಬೇಕು, ನಾವು ಅವರು ಮಾತು ಕೊಟ್ಟಂಥದ್ದನ್ನು ಈಡೇರಿಸಬೇಕು ಅಂತ ನಾವು ಕೇಳ್ಕೊತಾ ಇದ್ದೀನಿ. ನೋಡಿದ್ರಲ್ಲ ವೀಕ್ಷಕರೇ, ಆಶಾ ಕಾರ್ಯಕರ್ತರು ಒಂದಲ್ಲ ಒಂದು ಸಮಸ್ಯೆಗಳನ್ನು ಹೇಳ್ತಾ ಹೋದ್ರು. ಸರ್ಕಾರ ಈಗಾಗಲೂ
ಕೊಟ್ಟ ಮಾತನ್ನ ಇನ್ನೂ ಕೂಡ ನಡೆಸ್ಕೊಂಡಿಲ್ಲ. ಪ್ರತಿ ಜಿಲ್ಲೆಗಳಲ್ಲಾಗಿರ್ಬೋದು, ನಗರದಲ್ಲಿ ಆಶಾ ಕಾರ್ಯಕರ್ತರು ದಿನೇ ದಿನೇ ಕೆಲಸವನ್ನ ನಿರ್ವಹಿಸ್ತಾರೆ. ಜನರ ಆರೋಗ್ಯವನ್ನ ಇಟ್ಟುಕೊಂಡು ಪ್ರತಿದಿನ ಅವರ ಮನೆಗೆ ಹೋಗಿ TB ಆಗಿರ್ಬೋದು, ಬಾಣಂತಿ ಆರೈಕೆ ಆಗಿರ್ಬೋದು, ಮಕ್ಕಳ ಆರೈಕೆಯನ್ನು ಮಾಡ್ತಾರೆ. ಆದರೆ ರಾಜ್ಯ ಸರ್ಕಾರ ಕೊಟ್ಟ ಮಾತನ್ನ ಎಲ್ಲೋ ಒಂದು ಕಡೆ ನಡೆಸ್ಕೊಳ್ತಾ ಇಲ್ಲ. ಸೊ ಹೀಗಾಗಿ ಬಜೆಟ್ನ ಕೆಲವೇ ದಿನಗಳು ಕೂಡ ಇರುವಂಥದ್ದು. ಸೊ ಹೀಗಾಗಿ ಹೋರಾಟಕ್ಕೆ ಕೂಡ ಮುಂದಾಗಿದ್ದಾರೆ. ಇನ್ನಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಇವರಿಗೆ ಕೊಡಬೇಕಾದಂತಹ ಕೆಲವೊಂದು ಹಣ ಆಗಿರ್ಬೋದು, ಭತ್ಯೆ ಆಗಿರ್ಬೋದು, ಹಾಗೆಯೇ ಏನು ಕೊಟ್ಟ ಮಾತನ್ನಿದ್ದಾರೆ ಅದನ್ನು ಉಳಿಸ್ಕೊಳ್ಬೇಕು ಅನ್ನೋದು ಈಗಾಗಲೇ ಆಶಾ ಕಾರ್ಯಕರ್ತರ ಆಗ್ರಹವಾಗಿದೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಶಂಕರ್ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್.